ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೊತೀನಿ. ನಾನು ನೋಡ್ರಿ ಇವತ್ತು ಸೂಪರ್ ಸ್ಪೆಷಲ್ ಆದಂತಹ ಪುದೀನ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬಂದಿದೆ ನೋಡ್ರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ಕಬಾಬ್ ಹೇಗೆ ಬಂತೆ ಅಂಥೇಳಿ. ತುಂಬ ಕ್ರಿಸ್ಪಿಯಾಗಿ ನೋಡ್ರಿ, ಒಳಗಡೆ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ. ಹಾಗಾದರೆ ನೋಡ್ರಿ, ಬಾಯಲ್ಲಿಟ್ಟರೆ ಕರಗುವಂತಹ ತುಂಬ ರುಚಿಯಾಗಿ ಬಂದಿರುವಂತಹ ಈ ಪುದೀನ ಕಬಾಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ನೀವು ಇದೇ ರೀತಿ ಮಾಡಿಕೊಂಡು ತಿಂದು ನೋಡ್ರಿ. ತಿಂದವ್ರು ಹೇಳ್ತಾರೆ ಒನ್ ಮೋರ್ ಅಂಥೇಳಿ. ಹಾಗಾದರೆ ನೋಡಿ, ನಿಮಗೆ ಖಂಡಿತ ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗಾದರೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡಿದ್ದೀನಿ ಅಂತ ನೋಡಿ. ಇಲ್ಲಿ ನಾನು ಪುದೀನ ಕಬಾಬ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪುದೀನನ ತೊಗೊಂಡಿದ್ದೀನಿ. 1 ಕಟ್ಟಷ್ಟು ಪುದೀನ ಮತ್ತು ಮೂರು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಹಸಿ ಶುಂಠಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿರಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಇದನ್ನೆಲ್ಲ ಸೇರಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿ, ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಸ್ವಲ್ಪ ನೀರು ಕಡಿಮೆ ಹಾಕಿ ಚೆನ್ನಾಗಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಅದು ನಾವು ಹಾಕಿರುವಂಥ ಪುದೀನ ಘಮ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಹಾಗಾದರೆ ಇಲ್ಲಿ ಹೇಗೆ ಮಾಡೋದು ಕಬಾಬು ಅಂತ ನೋಡ್ಕೊಳ್ರಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ತೊಗೊಳ್ರಿ, 1-2-3 ಸರಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಅಂದರೆ ಚಿಕನ್ ಚೆನ್ನಾಗಿ ಮ್ಯಾರಿನೇಷನ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ನಾನಿಲ್ಲಿ 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕೋಟಿಂಗಿಗಷ್ಟೇ ಇದು. ಆಮೇಲೆ ಮತ್ತೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ನಾನು ಇವೆರಡೇ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಹಿಟ್ಟುಗಳನ್ನು ಬಳಸ್ತಾ ಇಲ್ಲ. ಇಲ್ಲಿ ಎಗ್ಗನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಕಲಸೋದಕ್ಕೆ ಹಾಕ್ರಿ. ನಾನಿಲ್ಲಿ ಅರ್ಧ ಕೆಜಿ ತೊಗೊಂಡಿರೋದ್ರಿಂದ ಅರ್ಧ ಎಗ್ ಅಷ್ಟೇ ಹಾಕಿದ್ದೀನಿ. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಅಂಥೇಳಿ. ಈಗ ಇದಕ್ಕೆ ನಾವು 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇದೆಲ್ಲದನ್ನು ಹಾಕಿ ಈಗ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ಕೊಂಬಂದಂತಹ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಮಸಾಲೆನ ಹಾಕಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಕಡಿಮೆ ಅನಿಸಿದರೆ, ಮಸಾಲೆ ಕಡಿಮೆ ಅನಿಸಿದರೆ ಇನ್ನೂ 1 ಸ್ಪೂನಷ್ಟು ನೀವು ಹಾಕ್ಬೋದು. ಇಲ್ಲಿ ಇದಕ್ಕೆ ಹುಳಿಗೆ ನಾನು ಒಂದು ಅರ್ಧ ಹುಳು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಇಲ್ಲ ಅಂದರೂ ವಿನೆಗರನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿರಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮತ್ತು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ ನೋಡಿರಿ. ನಾವು ಯಾವುದೇ ಫುಡ್ ಕಲರ್ ಯೂಸ್ ಮಾಡೋದೇ ಬೇಡ, ನ್ಯಾಚುರಲ್ ಕಲರ್ ಇದಕ್ಕೆ ಬರುತ್ತೆ ನೋಡಿರಿ. ಯಾವುದೇ ಫುಡ್ ಕಲರನ್ನು ಹಾಕೋದು ಬೇಡ. ಫುಡ್ ಕಲರು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿರಿ, ಜಾಸ್ತಿ ಬಳಸಬಾರ್ದು ನಾವು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಲಸಿಡೋಣ ನೋಡಿ. ಸರಿಯಾಗಿ ಎಲ್ಲ ಮಸಾಲ ಕೋಟಿಂಗ್ ಆಗೋ ರೀತಿಯಲ್ಲಿ ಇದನ್ನು ಕಲಿಸ್ಬೇಕು. ಆವಾಗ ಚಿಕನ್ ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ. ಇದನ್ನು ಏನಿಲ್ಲ ಅಂದರೂ 1-1.5-2 ತಾಸನ್ನು ನಾನು ಮ್ಯಾರಿನೇಷನ್ ಮಾಡೋಕ್ಕಿಡ್ತೀನಿ. ಟೈಮ್ ಇಲ್ಲ ಅಂದರೆ ನೀವು 1 ಗಂಟೆ ಅಥವಾ ಹಾಫ್ ಆನ್ ಅವರ್ ಆದರೆ ಇದನ್ನು ನೆನೆಯಕ್ಕಿಡಬೇಕು. ಈಗ ನೋಡಿರಿ, ಚೆನ್ನಾಗಿ ನೆನೆದಿದೆ. ಇದಕ್ಕೆ ನಾನು 2 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳನ್ನು. ಇದು ತುಂಬ ರಿಚ್ ಟೇಸ್ಟ್ ಕೊಡುತ್ತೆ ನೋಡಿರಿ ಎಳ್ಳು. ನಾನು ಇದನ್ನು ಕರಿಬೇಕಾದ್ರೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ನೋಡಿರಿ. ಚೆನ್ನಾಗಿ ನೆನೆದಿದೆ ಚಿಕನ್ನು, ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಇವಾಗ ಇದನ್ನು ಫ್ರೈ ಮಾಡ್ಕೊಂಬರೋಣ. ಈಗ ಇಲ್ಲಿ ಫ್ರೈ ಮಾಡೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಫ್ರೈ ಮಾಡೋದಕ್ಕೆ ಕರಿಯಲು ಎಣ್ಣೆ ಹಾಕೋಣ. ಎಷ್ಟು ಬೇಕೋ ನೋಡಿ ಕರಿಯೋದಕ್ಕೆ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು.
ನಿಮ್ಗೆ ಯಾವಾಗಾದರೂ ಕಬಾಬ್ ಮಾಡಬೇಕಾದ್ರೆ ಕೋಟಿಂಗ್ ಬಿಟ್ಕೊಳ್ಳುತ್ತೆ ಮತ್ತು ಪೀಸಸ್ಗೆ ಮಸಾಲೆ ಚೆನ್ನಾಗಿ ಅಂಟಿಕೊಳ್ಳೋದಿಲ್ಲ ಅಂದರೆ ನಿಮಗೆ ಒಂದು ಟಿಪ್ಸನ್ನು ಹೇಳ್ತೀನಿ ನೋಡಿರಿ ನಾನು. ಈಗ ನೀವೇನು ಕಬಾಬ್ ಕರಿಯೋದಕ್ಕೆ ಎಣ್ಣೆ ಹಾಕ್ತಿದ್ದೀರೋ ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಆವಾಗ ಕಾದ್ಮೇಲೆ ನೀವು ಅದನ್ನು ಎಲ್ಲ ಪೀಸಸ್ಸನ್ನು ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ, ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಕೋಟಿಂಗ್ ಬಿಟ್ಕೊಂಡ್ಬಿಡುತ್ತೆ. ಎರಡನೇ ಟಿಪ್ಸ್ ಏನಂದರೆ, ನೀವು ಚಿಕನನ್ನು ಕಲಸಿ ಇಡಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಆದರೂ ಚೆನ್ನಾಗಿ ನೆನಿಬೇಕು. ಅದು ನೆನೆದ್ರೆ ಕೋಟಿಂಗ್ ಬಿಟ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿರಿ ನಾನು ಹಾಕ್ತಾಯಿದ್ದೀನಿ, ಒಂದು ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಎಲ್ಲ ಪೀಸಸ್ನ ಒಂದೊಂದಾಗಿ ಈ ಥರ ಹಾಕ್ರಿ. ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ನೋಡಿರಿ. ಒಂದು ಪೀಸ್ ಹಾಕಿದ ತಕ್ಷಣ ಗೊತ್ತಾಗುತ್ತೆ ಎಣ್ಣೆ ಕಾದಿದೆಯೋ ಇಲ್ಲ ಅಂತೇಳಿ. ಸ್ವಲ್ಪ ಹಾಕಿ ನೋಡಿರಿ, ಸಡನ್ನಾಗಿ ಅದು ಕರೆದು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಆಗುತ್ತೆ. ಈಗ ಇದನ್ನು ಹಾಕಿ ಸಡನ್ನಾಗಿ ಇದಕ್ಕೆ ಸೌಟ್ ಹಾಕಿ ತಿರುಗಿಸೋಕೆ ಹೋಗ್ಬೇಡ್ರಿ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ನೀವು ಇದನ್ನು ತಿರುಗಿಸ್ರಿ ಈ ಥರ. ಇಲ್ಲಾಂದರೆ ಅದು ಪೀಸಸ್ಸು ಮೇಲಿಂದೆಲ್ಲ ಕೋಟಿಂಗ್ ಹೋಗ್ಬಿಡುತ್ತೆ ನೋಡಿರಿ, ಚೆನ್ನಾಗಿ ಬರೋದಿಲ್ಲ, ಅಂಟ್ಕೊಂಡ್ಬಿಡುತ್ತೆ ಅದು. ಈಗ ಲೋ ಫ್ಲೇಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ನೋಡಿರಿ ಇಲ್ಲಿ ಕಲರ್ ಹೇಗೆ ಚೇಂಜ್ ಆಯಿತು ಅಂಥೇಳಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಫ್ರೈ ಮಾಡಬೇಕಾದ್ರೇ ಪುದೀನ ಘಮ, ನಾವು ಹಾಕಿರೋಂಥ ಬೆಳ್ಳುಳ್ಳಿ ಶುಂಠಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ಲು ಅಷ್ಟು ಚೆನ್ನಾಗಿ ಪರಿಮಳ ಇರುತ್ತೆ ಇದು ನೋಡಿರಿ. ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿರಿ. ಕಲರ್ ನೋಡಿರಿ ಹೇಗೆ ಬಂದಿದೆ ಅಂಥೇಳಿ. ಈಗ ಇದನ್ನು 1-2 ನಿಮಿಷ ಇನ್ನೊಂದು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದುಬಿಟ್ರೆ ಪುದೀನ ಕಬಾಬ್ ಟೇಸ್ಟಿಯಾದಂತಹ ಕಬಾಬ್ ರೆಡಿ ಆಗುತ್ತೆ ನೋಡಿರಿ. ನೀವು ಸರಿಯಾಗಿ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಒಳಗಡೆ ಬೆಂದಿರೋದಿಲ್ಲ, ಮೇಲ್ಗಡೆ ಅಷ್ಟೇ ಬೆಂದ್ಬಿಟ್ಟಿರುತ್ತೆ. ಎಣ್ಣೆ ಕಾಯಬೇಕಾದ್ರೆ ಅಷ್ಟೇ ನೀವು ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಕೊಳ್ರಿ, ಆಮೇಲೆಲ್ಲ ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡಿಕೊಳ್ರಿ. ಈಗ ಇದು ಸರಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕೊಳ್ಳೋಣ. ಎಣ್ಣೆ ಕೂಡ ಅಷ್ಟೇ ಜಾಸ್ತಿ ಹೀರ್ಕೊಳ್ಳೋದು ಇದ್ರ ಚಾನ್ಸ್ ಇರುತ್ತೆ. ನೀವು ಚೆನ್ನಾಗಿ ಈ ಥರ ಬಸ್ದು ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎಣ್ಣೆ ಅಂಶ ಇರೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿರಿ. ಹೀಗೆ ಎಲ್ಲ ಪೀಸಸ್ನು ತೆಗೆದುಬಿಡ್ರಿ. ನಾವು ಹಾಕಿರುವಂಥ ಎಳ್ಳೇನಿದೆ ಅದು ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ನೋಡಿರಿ ಕಬಾಬಿಗೆ. ಈಗ ನಾನಿಲ್ಲಿ ಇನ್ನು ಸ್ವಲ್ಪ ಸೆಕೆಂಡ್ ಟ್ರಿಪ್ಪನ್ನು ಹಾಕಿದ್ದೀನಿ ನೋಡಿರಿ ಕಬಾಬು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೀರಿ. ನೀವೇನಾದರೂ ಸ್ಪೆಷಲಾಗಿ ಕಬಾಬ್ ತಿನ್ನಬೇಕು, ಹೊಸ ರುಚಿ ಕಬಾಬ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಟೇಸ್ಟು. ತಿಂದವರಂತರೂ ರುಚಿನೇ ಮರೆಯಲ್ಲ ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದು ಕೂಡ ಫ್ರೈ ಆಯಿತು. ತೆಗೆದು ಇವಾಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ನಾವಿಲ್ಲಿ ಇನ್ನೊಂದು ಏನಂದರೆ, ಕಬಾಬ್ ಯಾವಾಗಲೇ ಮಾಡಲಿ, ನಾನಂತರೂ ಮನೇಲಿ ಈ ಥರ ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಹಸಿ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತೀವಿ. ಕರಿಬೇವಂತರೂ ಇರಲೇಬೇಕು ನೋಡಿರಿ, ಇಲ್ಲಾಂದರೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ನಾನು ಹಾಕಿ ಫ್ರೈ ಮಾಡ್ತೀನಿ. ಇದ್ರ ಜೊತೆ ತಿಂತಾಯಿದ್ರೆ ಕಬಾಬ್ ಸೂಪರಾಗಿರುತ್ತೆ ನೋಡಿರಿ. ಈ ಥರ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರಿಬೇವು ಇದನ್ನು ಎರಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಬಾಬ್ ಜೊತೆನೇ ತಿಂತಾಯಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿರಿ. ನೀವು ಹೀಗೆ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಕರಿಬೇವು ಫ್ರೈ ಮಾಡಿಕೊಂಡು ರೈಸ್ ಜೊತೆನೂ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು, ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ನೋಡಿರಿ. ಕರಿಬೇವು ಅಂತೂ ತುಂಬ ರುಚಿಯಾಗಿರುತ್ತೆ ಈ ಕಬಾಬ್ ಜೊತೆ. ಆಮೇಲೆ ನಾವು ಈ ಫ್ರೈ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಆಯಿತು, ಆಮೇಲೆ ಉಳ್ಳಾಗಡ್ಡಿ ಕಾಂಬಿನೇಷನ್ ಜೊತೆ ತಿಂತಾಯಿದ್ರೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಪುದೀನ ಕಬಾಬು ರೆಡಿ ಆಯಿತು ನೋಡಿರಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಅನಿಸಿದರೆ, ಈ ಕಬಾಬ್ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಧನ್ಯವಾದಗಳು. ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ, ಸೂಪರ್ ಟೇಸ್ಟಿಯಾದ
ಟೇಸ್ಟಿಯಾದಂಥ ಕಬಾಬ್ ರೆಡಿ ಆಯಿತು ನೋಡಿರಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಎಲ್ಲರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಅನಿಸಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ಬಾಯ್.